ಕಡೂರು, ಕರ್ನಾಟಕ ಯುನೈಟೆಡ್ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಟಿ ಬೆಂಗಳೂರು. ಚಿಕ್ಕಮಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ರಿ. ಚಿಕ್ಕಮಗಳೂರು ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರ ಸಂಘ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಡೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಮತ್ತು ಅಭಿನಂದನಾ ಸಮಾರಂಭವನ್ನು ಕಡೂರಿನ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಡೆಸಲಾಯಿತು. ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷ ಸಿ. ಎಚ್. ಮೂರ್ತಿ ವಹಿಸಿಕೊಂಡಿದ್ದರು. ಸಂಸ್ಥಾಪಕ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಕೆ. ಜಯಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಪತ್ರಕರ್ತರ ಕಷ್ಟ ನೋವುಗಳು ಪತ್ರಿಕೆ ಹೊರತರುವ ಬಗ್ಗೆ ಮಾತನಾಡಿದರು. ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಹಾಗೂ ಮಾಜಿ ಸಚಿವರಾದ ಸಿ. ಟಿ. ರವಿ ಸಮಾರಂಭವನ್ನು ಉದ್ಘಾಟಿಸಿ ಪತ್ರಕರ್ತರ ಜೀವನ ತುಂಬಾ ಕಷ್ಟಕರವಾಗಿದ್ದು, ಸಾಮಾಜಿಕವಾಗಿ ಎಲ್ಲರನ್ನೂ ಎದುರು ಹಾಕಿಕೊಂಡು ಸತ್ಯವನ್ನು ಸಮಾಜಕ್ಕೆ ತಿಳಿಸುವಂತಹ ದಿಟ್ಟತನವನ್ನು ಪತ್ರಕರ್ತರು ಹೊಂದಿದ್ದು, ಸರ್ಕಾರದ ಹಂತದಲ್ಲಿ ಪತ್ರಕರ್ತರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಚರ್ಚಿಸುವುದರೊಂದಿಗೆ ನ್ಯಾಯ ಒದಗಿಸುವುದಾಗಿ ಮಾತನಾಡಿದರು. ಸತ್ಯವನ್ನು ಅನಾವರಣಗೊಳಿಸುವಂತ ಅವಕಾಶ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಅನ್ನುವಂಥ ಆಶಯದಲ್ಲಿ ಇದನ್ನು 4ನೇ ಅಂಗ ಅಂತ ಕರೆದ್ವಿ. ಆ ರೀತಿ ರಾಜ ಮಹಾರಾಜರಿದ್ದ ಕಾಲದಲ್ಲೇ ನಿರ್ಭೀತಿ ಬರವಣಿಗೆಗೆ ಪ್ರಖ್ಯಾತರಾಗಿದ್ದು ಮಾತ್ರ ಅಲ್ಲ, ನನ್ನ ಬರವಣಿಗೆ ಅದು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು, ವ್ಯಕ್ತಿಗಳಿಗೆ ಸಂಸ್ಕಾರ ಕೊಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಬರೆದವರು ಡಿ ವಿ ಜಿಯವರು. ಇವತ್ತು ಡಿ ವಿ ಜಿಯವರ ಭಾವಚಿತ್ರಕ್ಕೆ ನಾವು ಪುಷ್ಪ ನಮನ ಸಲ್ಲಿಸಿದ್ವಿ. ಸಂಸ್ಥಾಪಕ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸಿದರು. ಅಂದ್ರೆ ಅವರು ಬರವಣಿಗೆಯಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಇದೆ, ವ್ಯಕ್ತಿಗೊಂದು ಸಂಸ್ಕಾರ ಕೊಡ್ತಾರೆ. ಬರವಣಿಗೆ ಸಮಾಜದ ಆರೋಗ್ಯವನ್ನ ರಕ್ಷಣೆ ಮಾಡ್ತಾ ಇದೆ. ಹಾಗೆ ಬರೆಯುವಂತ ಒಂದು ವಾಸ್ತವಿಕ ಪರಿಸ್ಥಿತಿಯನ್ನ ಮನನ ಮಾಡಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನೀವು ಯಾವ ವಿಶ್ವಾಸ ಇಟ್ಟಿದ್ರಿ, ಈ ವಿಶ್ವಾಸಕ್ಕೆ ತಕ್ಕಂತೆ ಅವರು ಬೇಡುವ ಸ್ಥಿತಿಗೆ ಬಂದರೆ ನಿರ್ಭೀತಿಯಾಗಿ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಯಾವ ಕ್ಷೇಮ ನಿಧಿ ಕೇಳಿದ್ದೀರಿ, ಆ ಕ್ಷೇಮ ನಿಧಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಆರೋಗ್ಯ ವಿಮಾ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಆರೋಗ್ಯ ವಿಮಾ ಸೌಲಭ್ಯದ ಜೊತೆಗೆ ಆಕಸ್ಮಿಕವಾಗಿ ಅಪಘಾತಕ್ಕೊಳಗಾಗಿ ನಿಧನರಾದಾಗ ಆ ಕುಟುಂಬಕ್ಕೆ ವಿಮಾ ಸೌಲಭ್ಯವೂ ಸಿಗುವ ರೀತಿಯಲ್ಲಿ ನಾವು ಸರ್ಕಾರವನ್ನು ಬರೀ ಒತ್ತಾಯ ತರೋದು ಮಾತ್ರ ಅಲ್ಲ, ಅವ್ರನ್ನ ಸರ್ಕಾರದಲ್ಲಿರ್ತಕ್ಕಂಥವ್ರು ಕೂಡ ನಮ್ಮ ಸಹೋದ್ಯೋಗಿಗಳೇ, ಅವರೇನು ಬೇರೆಯವರು ಅಂತ ನಾನು ಭಾವಿಸೋದಿಲ್ಲ. ಈ ಸಮಾಜದಿಂದ ಬಂದವರೇ ನಾವೆಲ್ಲರೂ. ಪತ್ರಕರ್ತರು ಈ ಸಮಾಜದ ಪ್ರಾಡಕ್ಟೇ, ಜನರು ಈ ಸಮಾಜದ ಪ್ರಾಡಕ್ಟೇ, ಹಾಗೆ ಆಳುವವರು ವಿರೋಧ ಪಕ್ಷದವರು ಎಲ್ಲರೂ ಈ ಸಮಾಜದಿಂದ ಬಂದಿರ್ತಕ್ಕಂಥವ್ರೆ. ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಬಹುದು ಅನ್ನುವಂಥ ವಿಶ್ವಾಸದೊಂದಿಗೆ ನಾವು ಯಾವುದನ್ನು ಇವತ್ತು ಪ್ರಾಸ್ತಾವಿಕವಾಗಿ ಮಾತಾಡಿದ್ದೀರಿ ಅದನ್ನ ಸ್ವೀಕಾರ ಮಾಡಿ ವಿಧಾನಮಂಡಲದಲ್ಲಿ ಎತ್ತುವ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಪ್ರಸ್ತಾಪ ಮಾಡಿದ್ರು. ನನಗೆ ಉಪನ್ಯಾಸಕ್ಕೆ ಅಂತೇಳಿ ನನಗೆ ಗೊತ್ತಿಲ್ಲ, ನನಗೆ ಸಬ್ಜೆಕ್ಟು ಗೊತ್ತಿರಲಿಲ್ಲ. ಇವತ್ತು ಇದಕ್ಕಿಂತ ನಾನು ಒಂದು ಸಾವಾಗಿತ್ತು, ನಮ್ಮ ಬಿಜಾರಲ್ಲಿ ಆಗ್ಬೋದಿತ್ತಲ್ವ, ಆಮೇಲೆ ಇದಕ್ಕಿಂತ ಹಾಸ್ಪಿಟಲ್ ಕಡೆ ಈ ಕಡೆ ಬಂದು ಗೊತ್ತಲ್ಲ. ಈಗ ನಾನು ಒಬ್ಬ ಪತ್ರಕರ್ತರಾಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ, ಅನೇಕ ಅನುಭವಗಳನ್ನು ನಾನು ಕಂಡಿದ್ದೇನೆ. ಆದರೆ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ, ಅನೇಕ ಬದಲಾವಣೆಗಳು ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಬದಲಾವಣೆಗಳು ಈ ಪತ್ರಿಕೋದ್ಯಮ, ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಆಗಿದೆ. ಪತ್ರಿಕೆಗಳೇ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ಪತ್ರಿಕಾ ದಿನಾಚರಣೆಗಳು 1843 ಜುಲೈ 1ನೇ ತಾರೀಕು ಮಂಗಳೂರು ಸಮಾಚಾರ ಎಂಬ ಒಂದು ಪತ್ರಿಕೆಯನ್ನು ಹರ್ಗೋನ್ ಪೆಟ್ರಿಕ್ ಮ್ಯಾಗ್ರಿನ್ ಎಂಬವರು ಅದಕ್ಕೊಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ವಿಜಯ ಕರ್ನಾಟಕದಲ್ಲಿ ಪ್ರಧಾನ ವರದಿಗಾರ ಆಗಿರುವಾಗ ಮೈಸೂರಿನಲ್ಲಿ ನಾನು ಕೆಲಸ ಮಾಡ್ತಿದ್ದು.
ಪ್ರತಿ ಶನಿವಾರ ಕೆಲಸ ಮುಗಿಸ್ಕೊಂಡು ನಾನು ಮೈಸೂರಿಗೆ ಬಸ್ ಹತ್ತಿದ್ದೆ. ಶನಿವಾರ ಒಂದು ಸುದ್ದಿಯನ್ನು ಮಾಡಿದ್ವಿ. ಏನು ಸುದ್ದಿ ಅಂತ ಹೇಳಿದರೆ, ಆದೂರಲ್ಲಿ ಒಂದು ಹೆಣ್ಮಗಳು ಸುಸೈಡ್ ಮಾಡ್ಕೊಂಡಿದ್ದು, ಸುಸೈಡ್ ಮಾಡ್ಕೊಂಡು ತಿಳ್ಕೊಂಡಿದ್ದು. ಆ ಸುದ್ದಿ ಮಾಡಿದ್ದೆ. ಒಂದು ಜಗದೀಶ್ ಅಂತ ಇದ್ದ ಪಂಚಾಯತ್ ಕೊಟ್ಟರು, ನಿಮಗೆ ಬಂದಿರ್ಬೇಕಂತ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಮೂರು ಗಟ್ಟಿ ಇದ್ರೆ ಆ ದೇಶ ಚೆನ್ನಾಗಿ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಿದ್ರು. ಕೊನೆ ಮತ್ತೆ ಬರ್ತಾ ಬರ್ತಾ ಅದಕ್ಕೆ ಪತ್ರಿಕಾರಂಗ ಇವು 4 ಪಿಲ್ಲರ್ ಇದ್ರೆ ಈ ನಮ್ಮ ಪ್ರಜಾತಂತ್ರ ಯಶಸ್ವಿ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಕೇಳಿ ಹಾಗೆ ಯೋಚನೆ ಮಾಡಿದೆ. ನೋಡ್ರಿ, ನಮ್ಮ ಶಾಸಕಾಂಗ ನೀವು ಯಾರು ಪತ್ರಕರ್ತರು ಬರೀಲಿಲ್ಲ, ನನ್ನ ಆರೋಪ ಇದೆ. ಯಾವ ಪಾರ್ಟಿಯವರು ಕೂಡ ಒಂದು ಚರ್ಚೆ ಮಾಡಲಿಲ್ಲ, ಅವರ ಗೌರವಧನವನ್ನು ಹೆಚ್ಚು ಮಾಡ್ಕೊಂಡು. ಯಾರು ಸದನದಲ್ಲೂ ಮಾತಾಡಲಿಲ್ಲ, ಪಾರ್ಲಿಮೆಂಟಲ್ಲೂ ಮಾತಾಡಲಿಲ್ಲ. ಅಲ್ಲಿ ನನ್ನ ಪಕ್ಷ ಕಾಂಗ್ರೆಸ್ನವ್ರು ಮಾತಾಡಲಿಲ್ಲ ಪಾರ್ಲಿಮೆಂಟಲ್ಲಿ, ಇಲ್ಲಿ ಪುಟ್ಟಸ್ವಾಮಿ ಅವ್ರ ಪಕ್ಷ ಬಿಜೆಪಿ ಅವ್ರು ಮಾತಾಡಲಿಲ್ಲ ರಾಜ್ಯದಲ್ಲಿ. ಅದಷ್ಟೇ ಮಾಡ್ಕೊಂಡಿದ್ರು ಪುರ ಇರಲಿಲ್ಲ. ಆ MLAs ಏನು ಸರ್ಕಾರಿ ನೌಕರಿನ ಅವ್ರು ಸತ್ತ ನಂತರ ಅವ್ರ ಹೆಂಡತಿಗೂ ಫ್ಯಾಮಿಲಿ ಪೆನ್ಷನ್ ಸಿಗಬೇಕು ಅಂತ ಮಾಡ್ಕೊಂಡು ಯಾರು ಪ್ರಶ್ನೆ ಮಾಡಿದೀವ ನಾವು? ಪ್ರಜಾತಂತ್ರ ಹಗಲು ದೂರುವಳಿ ಆಗ್ತಾ ಇದೆ, ನಮ್ಮ ಮಾಧ್ಯಮ ಪ್ರಶ್ನೆ ಮಾಡ್ತಾ ಇಲ್ಲ. ಎಂತ ವಿಪರ್ಯಾಸ ಇದು. ಪತ್ರಕರ್ತರು ನೋಡ್ತೀನಿ, ನಿನ್ನೆ ತೆರೆದಾಳ್ ಚಂದ್ರು ಬಂದಿದ್ರು, ಯಾಕ್ರಿ ಪೇಪರ್ ನೇಯಿಸಿದಿರಿ ಅಂದೆ. ಇಲ್ಲಣ್ಣ ಆಗಲ್ಲ, ನಾನೇ ಪೇಪರ್ ಹಾಕಕ್ಕೆ ಹೋಗ್ಬೇಕು ಅಂತ. ಅವ್ರ ಸಮಸ್ಯೆಗಳು ಕೇಳಿದ್ರೆ 4 ಏನು ಸ್ತಂಭ ಅಂತಿದ್ದೀವಿ, ಒಂದು ಸ್ತಂಭಕ್ಕಾದ್ರೆ ರಾಡೂ ಇಲ್ಲ, ಹೊಳಲಲ್ಲಿ ಕಟ್ಟಿದ್ದಾರೆ, ಉದುರೋಗುತ್ತೆ. ಇದು ಹೆಂಗೆ ನಿಲ್ಲೋದು ಈ ನಮ್ಮ ಪ್ರಜಾತಂತ್ರ? ಕಡೂರು ಪುರಸಭಾ ಅಧ್ಯಕ್ಷ ಭಂಡಾರಿ ಶ್ರೀನಿವಾಸ್, ಬೇರೂರು ಪುರಸಭೆ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ, ಮೋಹನ್, ಸುಧೀರ್ ಕುಮಾರ್, ಮೂರಳ್ಳಿ, ಖ್ಯಾತವಾಗ್ಮಿಗಳು ಮತ್ತು ನ್ಯಾಯವಾದಿಗಳು ಕೊಪ್ಪ ಇತರ ಮುಖಂಡರು ಪತ್ರಕರ್ತರ ಬಗ್ಗೆ ಮಾತನಾಡಿದರು. ಜಿಲ್ಲಾ ಉಪಾಧ್ಯಕ್ಷರಾದ TS ಬಸವರಾಜ್, ಪತ್ರಕರ್ತರಾದ ಶಿವಮೂರ್ತಿ, S ಕೃಷ್ಣಮೂರ್ತಿ, ಚಂದ್ರಪ್ಪ, ನಾಗರಾಜ್, ಕುಮಾರ್, ಮಾರುತಿರಾಜ್, ಮಂಜಪ್ಪ, ಕಡೂರು, ತರೀಕೆರೆ, ಕೊಪ್ಪ, ಚಿಕ್ಕಮಗಳೂರು ಇತರ ತಾಲೂಕುಗಳ ಅಧ್ಯಕ್ಷರು, ಪತ್ರಕರ್ತರು ಇದ್ದರು.